ಪ್ರಕರಣವನ್ನ ಈಗ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣ ಏನಿದೆ ಅದನ್ನ ಈಗ ಸಿಐಡಿಗೆ ವಹಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೋರ್ಟ್ಗೆ ಸ್ಟೇಟಸ್ ರಿಪೋರ್ಟ್ ಸಲ್ಲಿಸಿದ ಸರ್ಕಾರ ಕೋರ್ಟ್ಗೆ ಸ್ಟೇಟಸ್ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಸಿಐಡಿ ತನಿಖೆ ನೀಡೋದಾಗಿ ಸರ್ಕಾರದ ಮನವಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದ ಪ್ರಕರಣದಲ್ಲಿ ಈ ಒಂದು ಪ್ರಕರಣವನ್ನ ಈಗ ಸಿಐಡಿಗೆ ವಹಿಸ್ತೀವಿ ಅಂತ ಕೋರ್ಟ್ಗೆ ಏನು ಸ್ಟೇಟಸ್ ರಿಪೋರ್ಟ್ ಅನ್ನ ಕೊಟ್ಟಿದೆ ಸರ್ಕಾರ, ಅದರಲ್ಲಿ ಈಗ ಸಂಪೂರ್ಣವಾಗಿ ಆ ಸ್ಟೇಟಸ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖ ಮಾಡಿದೆ. FIR ಕೂಡ ಸಂಪೂರ್ಣ ವಿವರಣೆಯೊಂದಿಗೆ ಈಗ ಕೋರ್ಟ್ಗೆ ಸಲ್ಲಿಸಿರುವಂಥ ಒಂದು ವರದಿಯಲ್ಲಿ ಸಿಐಡಿಗೆ ನಾವು ತನಿಖೆ ಕೊಡ್ತೀವಿ ಇದನ್ನು ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಈಗ ಹೊಸ ತಿರುವು ಪಡ್ಕೊಳ್ತಾ ಇದೆ. ಅಥವಾ ಸರ್ಕಾರದ ವಿರುದ್ಧ ಸಚಿವರೇ ಸಿಟ್ಟಾಗಿದ್ರು, ಅದರ ಜೊತೆಗೆ ವಿಪಕ್ಷಗಳು ಕೂಡ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಸರ್ಕಾರವೇ ಇದಕ್ಕೆ ಜವಾಬ್ದಾರಿ ಅಂತ ಹೇಳಿದರು. ಇದಾದ ಬಳಿಕ ಈಗ ಸಿಐಡಿ ತನಿಖೆ ನೀಡೋದಾಗಿ ಸರ್ಕಾರವೇ ಕೋರ್ಟ್ಗೆ ತಿಳಿಸಿದೆ. ಹೀಗಾಗಿ ಈ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ಳಿದೆ. ಬೆಳಗ್ಗೆ ನೋಡ್ತಾ ಇದ್ರೆ ಕೇವಲ ಅಸಹಜ ಸಾವು ಅಂತ ಒಂದು UDR ಮಾತ್ರ ದಾಖಲಾಗಿತ್ತು. ಅದರಲ್ಲಿ ಯಾವುದೇ ಹೆಚ್ಚಿನ ವಿವರಣೆ ಇರಲಿಲ್ಲ. ಆದರೆ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ FIR ದಾಖಲಿಸೋದ್ರ ಜೊತೆಗೆ CID ತನಿಖೆಗೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ.